ಹಲೋ ನಮಸ್ಕಾರ ಸ್ನೇಹಿತರೆ. ಲಕ್ಷ್ಮಿ ಮತ್ತು ವೈಷ್ಣವ್ ನಡುವೆ ಮೂರನೇ ವ್ಯಕ್ತಿ ಆಟ ಆಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತದೆ. ಇದರ ನಡುವೆ ಕಾವೇರಿ ದಂಗಾಗಿತ್ತು. ಯಾಕೆ, ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಮತ್ತು ವೈಷ್ಣವ್ನ ಮಾಡಬೇಕು ಅಂತ ಅಂಕಿತ್ ಮತ್ತು ಕೀರ್ತಿ ಇಬ್ಬರು ಕೂಡ ಸೂಪರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆ ಒಂದು ಪ್ಲಾನಿನ ಪ್ರಕಾರವಾಗಿ ಅಂಕಿತ್ ಲೆಟ್ರನ್ನ ತೊಗೊಂಡೋಗಿ ವೈಷ್ಣವ್ಗೆ ಕೊಡ್ತಾನೆ, ಈ ಕಡೆ ಕೀರ್ತಿ ಲೆಟ್ರನ್ನ ತೊಗೊಂಡು ಬಂದು ಲಕ್ಷ್ಮಿಗೆ ಕೊಡ್ತಾಳೆ. ಆ ಒಂದು ಲೆಟ್ರ್ ನೋಡ್ತಿದ್ದಾಗೆ ವೈಷ್ಣವ್ಗೆ ಶಾಕ್ ಆಗುತ್ತೆ. ನಿಜವಾಗ್ಲೂ ಕೂಡ ಅವರು ನನಗೆ ಡಿವೋರ್ಸ್ ನೋಟಿಸ್ ಕಳಿಸ್ಬೇಕು, ಅಷ್ಟು ಮಟ್ಟಿಗೆ ನಾನು ಅವ್ರಿಗೆ ಅವಮಾನ ಮಾಡಿದ್ದೀನಿ, ಅಂಥದ್ರಲ್ಲಿ ಏನತ್ತಪ್ಪ ಇದು ರಿಕ್ವೆಸ್ಟ್ ಲೆಟರ್ನ ಕಳಿಸಿದ್ದಾರೆ. ನಿಜವಾಗ್ಲೂ ಅವರು ಸ್ವಾಭಿಮಾನಿ ಹೆಣ್ಮಗಳು ಎಂದು ಕೂಡ ಇಷ್ಟು ಎಮೋಷ್ನಲ್ ಆಗಿ ಪತ್ರ ಬರ್ತಿಟ್ಟಿಲ್ಲ. ಅಂಥದ್ರಲ್ಲಿ ಈ ಮಟ್ಟಿಗೆ ನನ್ನನ್ನು ಕರೀತಿದ್ದಾರೆ ಅಂದರೆ ನಿಜವಾಗ್ಲೂ ಇದನ್ನು ಅವರೇ ಕರೆದಿರುವುದಾ ಅಂತ ಶಾಕ್ ಆಗ್ತದೆ ಅಂತ. ಅದಕ್ಕೆ ಅಂಕಿತ್ ಹೇಳಿದ್ದು, ಇದನ್ನು ನಿಜವಾಗ್ಲೂ ಅದಕ್ಕೇ ಕೊಟ್ಟಿದ್ದು, ನೀನೇ ನಿಲ್ಲಿಸಿ ಓದಿಸ್ಬೇಕು, ಇಲ್ಲಾಂದರೆ ಖಂಡಿತ ಅವರು ಓದೋದಿಲ್ಲ ಅಂತ. ನಂಬೋದು ತುಂಬಾ ಕಷ್ಟ ಆಗುತ್ತೆ ವೈಷ್ಣವ್ಗೆ. ಈ ಕಡೆ ಲಕ್ಷ್ಮಿ ಕೂಡ ಲೆಟರ್ನ ನೋಡ್ತಿದ್ದಾಗೆ ಅವಳಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ. ನಿಜವಾಗ್ಲೂ ನಾನೇ ಇಷ್ಟು ಬಾರಿ ಮಾತಾಡಬೇಕು ಅಂತ ಟ್ರೈ ಮಾಡಿದ್ದೀನಿ, ಅವ್ರು ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟಪಡಲಿಲ್ಲ, ಆದರೂ ಕೂಡ ನಾನೇ ಮೇಲೆ ಬಿದ್ದು ಕೂಡ ಕೇಳ್ತೀನಿ, ಆಗಲೂ ಕೂಡ ಅವರ ರಿಯಾಕ್ಷನ್ ತುಂಬಾ ಕಟುವಾಗಿತ್ತು. ಅಂಥದ್ರಲ್ಲಿ ಈ ರೀತಿ ಡಿನ್ನರ್ಗೆಲ್ಲ ಕರೆದಿದ್ದಾರೆ ಅಂದರೆ ನಿಜವಾಗ್ಲೂ ಮಾತಾಡಬೇಕು ಅಂತ ನಿಜವಾಗ್ಲೂ ನನಗೆ ಅಚ್ಚರಿ ಆಗ್ತದೆ. ನಿಜವಾಗ್ಲೂ ಇದನ್ನು ಅವರೇ ಮಾಡ್ತಿರುವುದಾ ಅಂತ ಲಕ್ಷ್ಮಿ ಕೂಡ ಹೇಳ್ತಿದ್ದಾಳೆ. ಈ ಕಡೆ ಯಾಕೆ ಲಕ್ಷ್ಮಿ ನಿನ್ನ ಗಂಡನ ಮೇಲೆ ಅನುಮಾನನ, ಗಂಡ್ಮಕ್ಳು ಅಂದರೆ ಹಾಗೆ ಕಡೆ ಸ್ವಲ್ಪ ಗಂಡ್ಮಕ್ಳು ಅನ್ನೋ ಈಗೂ ಇರ್ತದೆ, ಜೊತೆಗೆ ಕೆಲವೊಮ್ಮೆ ಕೋಪದಲ್ಲಿ ಆ ರೀತಿ ಮಾತಾಡ್ತಾರೆ, ಆದರೆ ನಂತರ ಅವರಿಂದ ಆಗೋದಿಲ್ಲ, ಆಗ ಈ ರೀತಿಯಾಗಿ ಪತ್ರ ಬರುತ್ತೆ. ನೀನು ಯಾಕೆ ಆ ರೀತಿ ಅನ್ಕೋತಾ ಇದೆಯಾ, ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಹೌದು ಅಂತ ಹೇಳಿ ಇಲ್ಲಿ ಕೀರ್ತಿ ಕೂಡ ಹೇಳ್ತಾರೆ. ಈ ಕಡೆ ನೀನು ಹೋಗಲೇಬೇಕು ಅಂತ ಹೇಳಿದಾಗ ಈ ಕಡೆ ಲಕ್ಷ್ಮಿ ಸರಿ ಆಯಿತು ಅಂತ ಹೇಳ್ತಾರೆ. ಇದರಿಂದಾಗಿ ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಆತ ಕಡೆ ಆಲ್ರೆಡಿ ಈ ಕಡೆ ವೈಷ್ಣವ್ ಬಂದಿದ್ದಾನೆ. ವೈಷ್ಣವ್ ಬರ್ತಿದ್ದಾಗೆ ಈ ಕಡೆ ಗಾರ್ಡನ್ ಏರಿಯಾದಲ್ಲಿ ಆ ಒಂದು ಡೆಕೋರೇಷನ್ನ ನೋಡಿ ಶಾಕ್ ಆಗ್ತದೆ. ಏನಪ್ಪ ಇದು, ಲಕ್ಷ್ಮಿಯವರು ಪತ್ರ ಬರೆದಿರೋದನ್ನೇ ನೆನೆಸ್ಕೊಂಡ್ರೆ ಆಶ್ಚರ್ಯ ಆಗ್ತದೆ. ಅಂಥದ್ರಲ್ಲಿ ಈ ಡೆಕೋರೇಷನ್ ಎಲ್ಲನ ಏನೋ ಮಾತಾಡಬೇಕು ಅಂತ ಕರೆದಿದ್ದಾರೆ ಅಂದ್ಕೊಂಡೆ, ಅಂಥದ್ರಲ್ಲಿ ಇಷ್ಟೆಲ್ಲ ಡೆಕೋರೇಷನ್ ಮಾಡಿ ಕರೆದಿದ್ದಾರೆ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗ್ತದೆ, ನಂಬೋದೇ ಕಷ್ಟ ಆಗ್ತದೆಯಲ್ಲ, ಏನು ಮಾಡಲಿ ನಾನು ಅಂತ ಅನ್ಕೋತಿದ್ದಾರೆ. ಅದೇ ಟೈಮ್ಗೆ ಸರಿಯಾಗಿ ಈ ಕಡೆ ಲಕ್ಷ್ಮಿ ಕೂಡ ಯಾವ ಸೀರೆ ಹಾಕ್ಕೊಳ್ಳಿ, ಯಾವ ಚೆನ್ನಾಗಿ ಕಾಣಿಸುತ್ತೆ, ಇದು ಅವ್ರಿಗೆ ಇಷ್ಟ ಆಗಲ್ಲ ಅನಿಸುತ್ತೆ, ಇದನ್ನು ಹಾಕೋತೀನಿ ಅಂತ ರೆಡ್ ಸ್ಯಾರಿನ ಸೆಲೆಕ್ಟ್ ಮಾಡಿಕೊಡ್ದಾಳೆ. ಅದಕ್ಕೆ ಕೀರ್ತಿ ಬಂದಿದೆ, ಏನು ಲಕ್ಷ್ಮಿ ಏನು ಮಾಡ್ತಿದ್ಯಾ ಅಂದಾಗ, ಯಾವ ಸೀರೆ ಹಾಕ್ಕೊಂಡಿ ಅಂತ ನೋಡ್ತಿದ್ದೆ ಅಂದಾಗ, ಇದೇನು ಈ ಸೀರೆ ಹಾಕೋತೀಯ, ನಿಜವಾಗ್ಲೂ ನೀನು ಟೇಸ್ಟ್ ಚೆನ್ನಾಗಿಲ್ಲ ಲಕ್ಷ್ಮಿ, ಇಷ್ಟೊಂದೆಲ್ಲ ಏನು ಲಚ್ಚಿ ಇದು ಅಂದಾಗ, ಅದು ಒಳ್ಳೆ ಸೀರೆಗಳು ಮನೇಲಿದೆ, ಇರೋದೇ ಈ ಸೀರೆ, ಇದರಲ್ಲೇ ಯಾವುದಾದ್ರೂ ಒಂದು ಹಾಕ್ಕೋಬೇಕಲ್ವಾ ಅಂದಾಗ, ಹಾಗಂತ ಇದನ್ನೆಲ್ಲ ಹಾಕೋತೀಯ, ನೀನೇನು ಕೂಡ ಯೋಚನೆ ಮಾಡಬೇಡ, ನಿನ್ನನ್ನು ನಾನು ರೆಡಿ ಮಾಡ್ತೀನಿ ಆಯಿತಾ ಅಂತ ಹೇಳಿ ಇಲ್ಲಿ ಲಕ್ಷ್ಮಿನ ಕೀರ್ತಿನೇ ರೆಡಿ ಮಾಡ್ತಿದ್ದಾಳೆ. ತದನಂತರ ಈ ಕಡೆ ಸುಬ್ಬಿ ಅವರ ಫೋನನ್ನು ವಾಷಿಂಗ್ ಮಿಷಿನ್ಗೆ ಹಾಕಿಬಿಟ್ಟಿದ್ದಾರೆ. ಈ ಕಡೆ ಗಂಗಕ್ಕ ವಾಷಿಂಗ್ ಮಿಷಿನ್ ಸುಟ್ಟೋಗಿದೆ, ಅಜ್ಜಿ ಕರ್ಕೊಂಡು ಬರ್ತಾರೆ, ಸುಬ್ಬಿ ಕರ್ಕೊಂಡು ಬರ್ತಾರೆ. ಈ ಕಡೆ ಏನು ಅಜ್ಜಿ ಅಂತ ಹೇಳಿ ಸುಬ್ಬಿ ಕೇಳ್ತಿದ್ರೆ, ಇಡೀ ಮನೇಲೆಲ್ಲ ನನ್ನ ಫೋನ್ ಕಳವಾಗೋಯ್ತು ಹಾಗೆ ಹೀಗೆ ಅಂತ ಹುಡುಕ್ತಿದ್ಯಲ್ಲ, ನಿನ್ನ ಫೋನ್ ಏನಾಗಿದೆ ಅಂತ ನೋಡು, ಎಲ್ಲಿಗೆ ಹಾಕಿದ್ಯಾ ಅಂತ ನೋಡು ಫಸ್ಟು ಅಂದಾಗ, ಏನು ಹೇಳ್ತಿದ್ರ ಅಂದಾಗ ಇಲ್ಲಿ ಸುಬ್ಬಿಗೆ ಫೋನ್ ತೆಗೆದು ಗಂಗಕ್ಕ ತೋರಿಸ್ತಾರೆ, ತಗೋ ನಿನ್ನ ಫೋನ್ನ ಅಂತ. ಏನಿದು, ನನ್ನ ಫೋನ್ ನಾನು ಇಲ್ಲ ಹಾಕಿರಲಿಲ್ಲ, ಕಾವೇರಮ್ಮನ ಬೆಡ್ರೂಮಲ್ಲಿ ಇಟ್ಟಿದ್ದು, ಅದೇ ಇಲ್ಲಿಗೆ ಬರೋಕ್ಕೆ ಸಾಧ್ಯ ಅಂದಾಗ, ಇದಕ್ಕೆ ಕೋಪ ಬರೋದು ನೀನು ಕಂಡ್ರೆ, ನೀನು ಮಾಡಿರೋ ಅವಾಂತರಕ್ಕೆ ನಿನ್ನ ಸಂಬಳ ಕಟ್ ಮಾಡಬೇಕು, ಕೆಲಸದಿಂದನೇ ತೆಗೆದಾಕ್ಬಿಡ್ಬೇಕು, ಸಂಬಳ ಕಟ್ ಮಾಡಿದ್ರೆ ಕೈಗೆ ಸಂಬಳನೇ ಬರೋಲ್ಲ, ಅದಕ್ಕೋಸ್ಕರನೇ ಫಸ್ಟ್ ಟೈಮ್ ಕ್ಷಮಿಸ್ತಾ ಇದ್ದೀನಿ, ಮತ್ತೆ ಈ ರೀತಿ ಮಾಡಿದ್ರೆ ಏನು ಮಾಡ್ತೀನಿ ಗೊತ್ತಾ, ಏನು ನೀನು ಮಾಡ್ತಿರೋ ಕತೆ, ಫೋನನ್ನು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ವಾಷಿಂಗ್ ಮಿಷಿನ್ ಕೆಡ್ಸಿ ನನ್ನ ಫೋನ್ ಎಲ್ಲೋಯ್ತು ಅಂತ ಹುಡ್ಕೊಂಡು ನಿಂತಿದ್ಯಾ ಅಂತ ಅಜ್ಜಿ ರೇಗ್ಬಿಡ್ತಾರೆ. ನಂತರ ಅಜ್ಜಿ ಹೋಗ್ತಿದ್ದಾಗೆ ಈ ಕಡೆ ಗಂಗಕ್ಕ, ನಿನ್ನ ಫೋನ್ ನೋಡ್ಕೋ ತಗೋ, ಎಲ್ಲೆಲ್ಲೋ ಹುಡುಕ್ತಿದ್ಯಲ್ಲ ಅಂತ ಹೇಳ್ತಾರೆ. ನನ್ನ ಫೋನ್ ಹೇಗಪ್ಪ ಇಲ್ಲಿಗೆ ಬಂತು, ಯಾರೋ ನನ್ನ ವಿರುದ್ಧ ಏನೋ ಸಂಚು ಮಾಡ್ತಿದಾರಲ್ಲ, ಯಾರಿರ್ಬೋದು ಈ ಮನೇಲಿ ನನ್ನ ವಿರುದ್ಧ ಬಾಣ ಹೂಡ್ತಿರೋರು ಅಂತ ಯೋಚನೆ ಮಾಡ್ತಿದ್ದಾರೆ. ಈ ಕಡೆ ಗಂಗಕ್ಕ ಕೂಡ ಸುಬ್ಬಿ ಹೋಗ್ತಾ ಇದ್ದಂತೆ, ಇಲ್ಲ ಇದರಿಂದ ಏನಾದರೂ ಲಕ್ಷ್ಮಕ್ಕಂಗೆ ಹೆಲ್ಪ್ ಆಗ್ಬೋದು, ಈ ವಿಶ್ವನ ಮೊದಲು ನಾನು ಲಕ್ಷ್ಮಕ್ಕಂಗೆ ಮುಟ್ಟಿಸ್ಬೇಕು ಅಂತ ಹೇಳಿ ಟ್ರೈ ಮಾಡಿ ಕಾಲ್ ಮಾಡ್ತಾರೆ. ಆ ಕಡೆ ಗಂಗಕ್ಕ ಯಾಕೆ ಕಾಲ್ ಮಾಡ್ತಿದ್ದಾರೆ ಅಂತ ಲಕ್ಷ್ಮಿ ಕಾಲ್ ಪಿಕ್ ಮಾಡೋಕೆ ಹೋಗ್ತಾರೆ. ಬಟ್ ನೀನು ಯಾವುದೇ ಕಾರಣಕ್ಕೂ ಕಾಲ್ ಪಿಕ್ ಮಾಡಬಾರ್ದು, ಈಗ ಕಾಲ್ ಪಿಕ್ ಮಾಡೋ ಟೈಮಲ್ಲ ಅಂತಾರೆ, ಏನಾದರೂ ಇಂಪಾರ್ಟೆಂಟ್ ವಿಷಯ ಇರ್ಬೋದು ಅಂದಾಗ, ಇದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಏನೂ ಇಲ್ಲ, ನೀನು ಸುಮ್ಮನಿರು ಅಂತ ಹೇಳಿ ಫೋನ್ನ ಸ್ವಿಚ್ ಆಫ್ ಮಾಡ್ತಾರೆ ಕೀರ್ತಿ. ತದನಂತರ ಈ ಕಡೆ ವೈಷ್ಣವ್ ಲಕ್ಷ್ಮಿಗೋಸ್ಕರ ವೆಯ್ಟ್ ಮಾಡ್ತಿದ್ರೆ, ಅಲ್ಲಿಗೆ ಲಕ್ಷ್ಮಿ
ಲಕ್ಷ್ಮಿ ರೆಡ್ ಸ್ಯಾರಿ ಉಟ್ಕೊಂಡು ತುಂಬಾ ಫ್ಯಾಷನಬಲ್ ಆಗಿ ಬರ್ತಿದ್ದಾರೆ. ವೈಷ್ಣವ್ಗಂತೂ ಲಕ್ಷ್ಮಿನ ನೋಡ್ತಿದ್ದಾಗೆ ಕಳೆದು ಹೋಗ್ತಿದ್ದಾರೆ. ಎಷ್ಟು ಮುದ್ದಾಗಿದ್ದಾರೆ ರೀ. ನಿಮ್ಮ ಇನ್ನೋಸೆನ್ಸ್ ಅಂತೂ ಸೂಪರ್. ನಿಜವಾಗ್ಲೂ ಕೂಡ ಇಂಥ ಪರಿಸ್ಥಿತಿ ನಮಗೆ ಬರ್ತಾನೆ ಇರಲಿಲ್ಲ. ನೀವು ಅವತ್ತೇ ಹೇಳಿದ್ರೆ ನಿಜವಾಗ್ಲೂ ನಿಮ್ಮ ಇನ್ನೋಸೆನ್ಸ್, ಈ ಒಂದು ದಿಟ್ಟತನ, ದೃಢತೆಯನ್ನು ನೋಡಿದ್ರೆ ನಿಜವಾಗ್ಲೂ ನೀವೇ ಇದನ್ನೆಲ್ಲ ಮಾಡಿದ್ದು ನನ್ನ ಮನಸ್ಸು ಯಾಕೆ ಈ ರೀತಿ ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಡಿದೆ ಅಂತ ಅನಿಸ್ಬಿಡುತ್ತೆ ಅಂತ ತನ್ನ ಅನ್ಕೋತಿದ್ದಾರೆ. ಈ ಕಡೆ ವೈಷ್ಣವ್ ಕಾಯ್ತಾ ಇರೋದನ್ನ ನೋಡಿದೆ ಇಲ್ಲಿ ಲಕ್ಷ್ಮಿಗೂ ಶಾಕ್ ಆಗುತ್ತೆ. ಏನಪ್ಪ ಇದು, ಮಾತಾಡೋಕೆ ಬನ್ನಿ ಅಂತ ಕರೆದಿದ್ದೆ ಆಶ್ಚರ್ಯ, ಇನ್ನು ಡಿನ್ನರ್ ಅಂತ ಅಂದ್ಕೊಂಡ್ರೆ ಇಷ್ಟೆಲ್ಲ ಡೆಕೋರೇಟ್ ಮಾಡಿದ್ದಾರೆ. ಹಾಗಿದ್ರೆ ನಿಜವಾಗ್ಲೂ ಅವ್ರಿಗೆ ನನ್ನ ಮೇಲಿರೋ ಕೋಪ ಹೋಗ್ಬಿಟ್ಟಿದ್ಯಾ ದೇವ್ರೇ. ಈ ರೀತಿ ಆದರೆ ನೀನು 101 ತೆಂಗಿನಕಾಯಿ ಹೊಡಿತೀನಪ್ಪ. ಹಾಗಿದ್ರೆ ನನ್ನ ಮೇಲಿರೋ ಸಿಟ್ಟು ಎಲ್ಲ ಮಂಗಮಾಯ ಆಗೋಯ್ತಾ ಅಂತ ಲಕ್ಷ್ಮಿ ಕೂಡ ತುಂಬ ಖುಷಿಯಾಗಿ ಬರ್ತಾರೆ. ಈ ಕಡೆ ವೈಷ್ಣವ್ ಲಕ್ಷ್ಮಿನ ನೋಡಿ ಕಳೆದೋಗ್ತಿದ್ದಾರೆ. ನಿಮ್ಮ ಬ್ಯೂಟಿಗೆ ಯಾರಿಗೆ ಕಳೆದೋಗೋದಿಲ್ಲ, ನಿಮ್ಮ ಬ್ಯೂಟಿನ ನೋಡೇ ಕಳೆದು ಹೋಗ್ತಿದ್ದೀನಿ ಅಂತ ವೈಷ್ಣವ್ ಅನ್ಕೋತಾನೆ. ಕ್ಯಾಂಡಲ್ ಲೈಟ್ ಡಿನ್ನರ್ ಆಗಿರೋದ್ರಿಂದ ಹಾಗೆ ಕ್ಯಾಂಡಲ್ ಕೈಗೆ ಸುಟ್ಟು ಬಿಡುತ್ತೆ. ತಕ್ಷಣ ಅದನ್ನು ಸರಿ ಮಾಡ್ತಿದ್ದಾಳೆ ಈ ಕಡೆ ಲಕ್ಷ್ಮಿ. ಅತ್ತ ಕಡೆ ಬಾಲ್ಕನಿಯಲ್ಲಿ ನಿಂತಿರ್ತಕ್ಕಂಥ ಕಾವೇರಿಯವರು ಈ ಒಂದು ಸಿಚುವೇಶನ್ನ ನೋಡಿದೆ ಶಾಕ್ ಆಗಿಬಿಡ್ತಾರೆ. ಏನಪ್ಪ ಇದು, ಏನು ಮಾಡಬಾರ್ದು ಏನು ಆಗಬಾರ್ದು ಅಂತ ಅಂದ್ಕೊಂಡು ಅದೇ ಆಗ್ತಿದ್ಯಲ್ಲ, ಎಲ್ಲ ಕೈ ತುಪ್ಪಿ ಹೋಗ್ತಿದ್ಯಲ್ಲ, ಏನು ಮಾಡಿ ನಾನು ಅಂತ ಹಾಲ್ಗೆ ಹೋಗಿದ್ದೆ. ತಲೆ ಕೆಡಿಸ್ಕೊಂಡಿರೋ ಕಾವೇರಿ ಮುಂದೆ ಅತ್ತೆ ಪ್ರತ್ಯಕ್ಷವಾಗಿದ್ದಾರೆ. ಅತ್ತೆ ಪ್ರತ್ಯಕ್ಷವಾಗ್ತಿದ್ದಾಗೆ ಏನು ಕಾವೇರಿ ತಲೆ ಕೆಟ್ಟೋಗ್ತಾ ಇದೆಯಾ, ಇದೇ ಗತಿ ಆಗೋದು, ನಿನ್ನ ಒಮ್ಮೆ ಒಂಟಿ ಹಾಗೆ ಆಗ್ತೀಯ ಅಂದಾಗ ಎಲ್ಲಿ ಹೋಗಿದ್ರು ಇಷ್ಟು ದಿನ, ಈಗ ಮತ್ತೆ ಬಂದು ಕಾಟ ಕೊಡ್ತಿದ್ರ ಅಂದಾಗ ನಿನ್ನ ಪಾಪ ಜೈಲಲ್ಲಿದ್ದೆ ಅಲ್ವಾ, ಎಷ್ಟೆಲ್ಲ ಕಾಟ ಕೊಟ್ಟು ಹಿಂಸೆ ಕೊಡ್ತಿದ್ರು, ನಿನ್ನ ಹಣೆ ಬರೀಕೆ ನಾನೇ ಜೈಲಿಗೆ ಬರಲಿ, ಅದಕ್ಕೋಸ್ಕರ ಬಂದಿರಲಿಲ್ಲ ಅಷ್ಟೇ, ತುಂಬ ಚೆನ್ನಾಗಿ ಅನುಭವಿಸ್ದೆ ಅಲ್ವಾ ಜೈಲಲ್ಲಿ, ಈಗ ಮನೆಗೆ ಬಂದಿದ್ಯಾ ಪಾಪ, ನಿನ್ನ ಜೊತೆ ಇರ್ತಕ್ಕಂಥ ನಿನ್ನ ಸೊಸೆನೇ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ಟಿಯಲ್ಲೇ, ಒಂಟಿ ಆಗ್ತೀಯ ನೀನು ಅಂತ ಕೇಳ್ತಿದ್ದಾರೆ. ಏನು ಮಾತಾಡ್ತಿದ್ರೆ ನಾನು ಒಂಟಿ ಆಗೋದಾ, ತಲೆ ಕೆಟ್ಟಿದ್ಯಾ ನಿಮಗೆ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿರಲ್ಲ ಅಂತ ಕಾವೇರಿಯವರು ಹೇಳ್ತಿದ್ರೆ. ಯಾಕೆ ಇವಾಗ ನೀನು ಏನಾಗಿದೆ, ನಿನ್ನ ಮಗ ಮತ್ತು ಸೊಸೆ ಎಲ್ಲಿದ್ದಾರೆ, ನಿನ್ನ ಮಗ ಎಲ್ಲಿದ್ದಾರೆ, ನೀನೀಗ ಒಂಟಿನೇ ತಾನೇ ಆಗಿರೋದು, ಇದೇ ನಿನಗೆ ಇರೋದು, ಯಾವಾಗಲೂ ಕೂಡ ಇದೇ ನಿನ್ನ ಅಂತ್ಯ ಅಂತ ಹೇಳ್ತಿದ್ದಾರೆ. ಇದರಿಂದಾಗಿ ಕಾವೇರಿಯವರ ತಲೆ ಕೆಟ್ಟು ಹೋಗ್ತಿದೆ. ತದನಂತರ ಈ ಕಡೆ ಇದೇನಿದು ಕರ್ಸ್ಬಿಟ್ಟು ಏನೂ ಮಾತಾಡ್ತಾನೆ ಇಲ್ವಲ್ಲ, ಹಂಚ್ಕೋತಿದ್ದಾರಲ್ಲ ಅಂತ ಹೇಳಿ ಲಕ್ಷ್ಮಿ ಅನ್ಕೋತಿದ್ದಾಳೆ. ಇದೆಲ್ಲವನ್ನ ಕೂಡ ಅಂಕಿತ್ ಮತ್ತು ಕೀರ್ತಿ ಸಾಕ್ಷಿಯಾಗಿ ನೋಡ್ತಿದ್ದಾರೆ. ಈ ಕಡೆ ಅಂಕಿತ್ ಸರಿ ಆಯಿತು ಹೊರಡೋಣ ಬನ್ನಿ, ನಾವಿಬ್ರು ಏನು ಮಾತಾಡ್ಕೊಳ್ಳಿ ಅಂದಾಗ ಇಲ್ಲ ಇನ್ನು ಸ್ವಲ್ಪ ತಿಂತು ಹೋಗೋಣ ಅಂತ ಕೀರ್ತಿ ಹೇಳ್ತಿದ್ದಾಳೆ. ಬೇಡವೇ ಬೇಡ, ಇನ್ನು ಸ್ವಲ್ಪ ತಿರುವುದು ಬೇಡ, ಆಮೇಲೆ ನಾವೇ ಅಂತ ಎಡ್ವರ್ಟ್ ಆಗೋದು ಬೇಡ, ಸುಮ್ಮನೆ ನಡೀರಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ರೆ ಅಷ್ಟರಲ್ಲಿ ಅಂಕಿತ್ಗೆ ಒಂದು ಕಾಲ್ ಬರುತ್ತೆ. ಸರಿ ನನ್ನ ಕಾಲ್ ಬಂದಿದೆ, ನಾನು ಮಾತಾಡಿ ಬರ್ತೀನಿ, ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಇರ್ಕೂಡ್ದು ಹೋಗ್ತೀರಾ ಅಲ್ವಾ ಅಂತ ಕನ್ಫರ್ಮೇಷನ್ ತೊಗೊಂಡು ಹೋದರೆ ಈ ಕಡೆ ಕೀರ್ತಿ ಇಲ್ಲ ಹೋಗಲ್ಲ, ವೈಶ್ ಏನೇನೋ ಒಂಥರ ಆಡ್ತಾನೆ, ಅದಕ್ಕೋಸ್ಕರ ಅವನ ಹತ್ರ ಅವ್ನು ಏನು ಮಾಡ್ಬೋದು, ಏನಾದರೂ ಲಕ್ಷ್ಮಿಗೆ ತೊಂದರೆ ಕೊಟ್ಟರೆ ಅದಕ್ಕೋಸ್ಕರ ನಾನು ಇಲ್ಲೇ ನಿಂತು ನೋಡ್ತಾ ಇರ್ತೀನಿ ಅಂತ ಕೀರ್ತಿ ಹೊರಗಡೆನೆ ನಿಂತು ದೂರದಿಂದ ನೋಡ್ತಿದ್ದಾರೆ. ಎತ್ತ ಕಡೆ ಲಕ್ಷ್ಮಿ ನಾನೇ ಮಾತಾಡ್ಸೋಣ ಅಂತ ಅಂದ್ಕೊಂಡಿದ್ದೆ, ತುಂಬ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಮಾತಾಡ್ಸೋಕ್ಕೆ ಮುಂದಾಗ್ತಾರೆ. ಈ ಕಡೆ ವೈಷ್ಣವ್ ಹ್ಞೂ ಅಂತಿರ್ತಾರೆ. ಇದು ನೋಡಿ ಏನಪ್ಪ ಈ ರೀತಿ ಮಾತಾಡ್ತಿದ್ರಲ್ಲ ಅಂದ್ಕೊಂಡಿದ್ದೆ, ಈರುಳ್ಳಿ ಎಷ್ಟು kg, 2 kgಗೆ 100 ರೂಪಾಯಿ ಹಾಗೆ ಅಂತಷ್ಟ ಅಂತ ಹೇಳ್ತಾರೆ. ಈ ಕಡೆ ಲಕ್ಷ್ಮಿ ಏನು ಮಾತಾಡ್ತಿದ್ರ ನೀವು, ಈರುಳ್ಳಿ ಅಂತ ಎಲ್ಲ ಅಂದಾಗ ಏನಕ್ಕೆ ಯೂಸ್ ಮಾಡ್ತಾರೆ ಅದು ಅಂತ ವೈಷ್ಣವ್ ಕೇಳಿದ್ದಕ್ಕೆ ಸಲಾಡ್ಗೆಲ್ಲ ಯೂಸ್ ಮಾಡ್ತಾರೆ ಅಂತ ಲಕ್ಷ್ಮಿ ಹೇಳ್ತಾಳೆ. ಏನ್ರಿ ಇದು ಈ ರೀತಿ ಎಲ್ಲ ಮಾತಾಡ್ತಿದ್ರಲ್ಲ, ಮಾತಾಡಬೇಕು ಅಂತ ಕರೆಸ್ಬಿಟ್ಟು ಮಾತಾಡಬೇಕಲ್ವಾ, ಅದನ್ನ ಬಿಟ್ಟು ಈ ರೀತಿ ಮೌನವಾಗಿದ್ರೆ ಹೇಗೆ ಅಂದಾಗ ಈ ಕಡೆ ವೈಷ್ಣವ್ಗೆ ಶಾಕ್ ಆಗುತ್ತೆ. ಏನು ಮಾತಾಡ್ತಿದ್ರ ನೀವು, ನಾನು ನಿಮ್ಮನ್ನ ಕರೆದ್ನ, ನೀವೇ ತಾನೇ ನನಗೆ ಲೆಚ್ಚಬಾರ್ದು ಮಾತಾಡಬೇಕು ಅಂತ ಹೇಳಿದ್ದು ಅಂದ ತಕ್ಷಣ ಲಕ್ಷ್ಮಿಗೆ ಶಾಕ್ ಆಗುತ್ತೆ. ಈ ಕಡೆ ಇಬ್ಬರಿಗೂ ಶಾಕ್ ಆಗಿದೆ. ಈ ಕಡೆ ಅವರಿಬ್ಬರನ್ನ ನೋಡಿದ ಕೀರ್ತಿಗೆ ಶಾಕ್ ಆಗಿದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ, ಇಬ್ಬರ ನಡುವೆ ರಾಜಸಂಧಾನ ಆಗತ್ತಾ, ಇಬ್ಬರು ಕೂಡ ಬಂದಾಗ್ತಾರ ಅಥವಾ ಇಬ್ಬರು ಕೂಡ ಈಗೋಯಿಸ್ಟಿಕ್ ಆಗಿ ದೂರವಾಗಿ ಬಿಡ್ತಾರ. ಕಾವೇರಿಯವರು ಏನು ಮಾಡ್ಬೋದು, ಏನು ಡಿಸಿಷನ್ ತಗೋಬೋದು ಇದರಿಂದ ಇರೋದು ಕೀರ್ತಿ ಅಂತ ಗೊತ್ತಾಗಿದೆ ತಡ ಕೀರ್ತಿ ಮೇಲೆ ರೇಖ ಆಡ್ಬಿಡ್ತಾರವ. ಇಷ್ಟು ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.